ಕಾಯಿಸ್ಕೊಂಡು ಅದರಲ್ಲಿ ಈಸಿಯಾಗಿ ಹೋಲ್ ಮಾಡ್ತಾರೆ. ಎಲ್ಲನೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಅಂದರೆ, ಈಗ ಯಾವುದೇ ಅಗ್ರಿಕಲ್ಚರಲ್ಲಿ ಯಾವುದೇ ಬೆಳೆ ಮಾಡಬೇಕಂದ್ರೂ ಮಲ್ಚಿಂಗ್ ಪೇಪರ್ ಎಷ್ಟು ಅವಶ್ಯಕತೆ ಅಂತ ನಿಮಗೂ ಗೊತ್ತಿರುತ್ತೆ. ಎಲ್ಲದರಲ್ಲೂ ಮಲ್ಚಿಂಗ್ ಪೇಪರ್ ಹಾಕದೆ ಮಾಡಿದ್ರೆ ಮತ್ತು ಹಾಕಿ ಮಾಡಿದ್ರೆ ಎಷ್ಟು ಯಾವ ರೀತಿ ವ್ಯತ್ಯಾಸ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಯಾಕೆಂದರೆ ಮಲ್ಚಿಂಗ್ ಪೇಪರ್ ಮಾಡಿದ್ರೆ ಅದಕ್ಕೆ ಬೇರುಗಳು ಎಲ್ಲನೂ ರೂಟ್ ಎಲ್ಲನೂ ಡೆವಲಪ್ಮೆಂಟ್ ಆಗೋದಕ್ಕೆ ಮತ್ತು ಮಣ್ಣಲ್ಲಿ ಸಾಯಿಲ್ ಮಾಯ್ಶ್ಚರನ್ನು ಕರೆಕ್ಟಾಗಿ ಅದು ಹಿಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಅದನ್ನು ಎಷ್ಟು ಒಂದು ಎಕರೆನಲ್ಲಿ ಮಲ್ಚ್ ಪೇಪರ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕರೆಕ್ಟಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡೋ ಕೆಲಸನ ಈಗ ನಾವು ಮಾಡೋಣ. ಇವಾಗ ನೀವು ನೋಡ್ತಾ ಇರಬೇಕಾದ್ರೆ ಈಗ ಮಲ್ಚಿಂಗ್ ಪೇಪರ್ ಮಾಡ್ತಾ ಇದ್ದಾರೆ ಲೇಬರ್ಸು. ಅವ್ರ ಮುಖಾಂತರ ಮಾಹಿತಿಗಳನ್ನು ತೆಗೆದುಕೊಳ್ಳೋ ಕೆಲಸ ನಾವು ಈಗ ಮಾಡೋಣ. ಸಾಮಾನ್ಯವಾಗಿ ಹೆಚ್ಚು ಕಮ್ಮಿ ಗ್ಯಾಪ್ನ ಸೇಲ್ ಬಿದ್ದೋಗ್ತದಲ್ಲ. ನೀವು ಎಷ್ಟು ವರ್ಷದಿಂದ ಮಲ್ಚಿಂಗ್ ಪೇಪರ್ ಹಾಕ್ತೀರಾ ಇದೆಲ್ಲನು? ನಾವೊಂದು 10-15 ವರ್ಷದಿಂದ ಹಾಕ್ತಾ ಇದ್ದೀವಿ. ಖರ್ಚು ಅಂದರೆ ಪೇಪರು ಮಾಮೂಲಿ ಎಲ್ಲ ತೋಟದವ್ರಿಗೆ ಕೊಡ್ತಾರಲ್ವಾ, ಒಂದು ಎಕರೆಗೆ ಹಾಕೋದಕ್ಕೆ ಎಷ್ಟು ಖರ್ಚು ಬರುತ್ತೆ? ಅಂದರೆ ನೀವು ಎಷ್ಟು ತಗೊಂತೀರ ಚಾರ್ಜ್, ಲೇಬರ್ ಚಾರ್ಜ್? ನಾವು 6,000 ತಗೊಂತೀವಿ ಒಂದು ಎಕರೆಗೆ 6,000 ತಗೊಂತೀವಿ. ಅಂದರೆ 6,000 ಈಗ ಕಡಿಮೆನೇ ಅಲ್ವಾ? ಅದು ಮೊದಲಿಂದ ತುಂಬ ಜಾಸ್ತಿ ತಗೊತಾ ಇದ್ರಲ್ಲ ಫಸ್ಟ್ ಮಲ್ಚಿಂಗ್ ಪೇಪರ್ ಬಂದವಾಗ? ಇತ್ತು, ಈಗ ಕಡಿಮೆ ಆಗಿದೆ ಸ್ವಲ್ಪ. ಒಂದು ಎಕರೆಗೆ ಎಷ್ಟು ಕೆಜಿ ಪೇಪರ್ ಬೇಕಾಗುತ್ತೆ ನಿಮಗೆ? 80 ಕೆಜಿ ಬೇಕಾಗುತ್ತೆ. ಒಂದು ಎಕರೆಗೆ ಮಲ್ಚಿಂಗ್ ಮಾಡಬೇಕಾದ್ರು 85 ಕೆಜಿ. ಇನ್ನು ಏನೇನು ಕೆಲಸ ಮಾಡ್ತಾರೆ ನೀವು ಇದ್ರ ಜೊತೆಗೆ ತೋಟದ ಕೆಲಸಗಳಲ್ಲಿ? ತೋಟದ ಕೆಲಸ ನಾವು ಮೆಸ್ ಹಾಕೋದು, ಮಲ್ಚಿಂಗ್ ಪೇಪರ್ ಹಾಕೋದು, ಗೂಟ ಹಾಕೋದು, ಆಲೂಗಡ್ಡೆ ಸಾಲು ಮಾಡೋದು, ಎಲ್ಲ ಆಲೂಗಡ್ಡೆ ಆಗಿ 20 ಜನ ಇದೇ ಕೆಲಸ ಅಲ್ಲ ಒಂದು ಬ್ಯಾಚ್ ನಿಮ್ದು? ಎಲ್ಲ ಇದೆ ಕೆಲಸನೇ. ಅಂದಾಜು ನೀವು ಒಂದು ದಿವಸಕ್ಕೆ ಚಾನ್ಸ್ ಸಿಕ್ಕಿದ್ರೆ ಅಂದರೆ ವರ್ಕೌಟ್ ಆದರೆ ಒಂದು ದಿವಸಕ್ಕೆ ಎಷ್ಟವರೆಗೂ ಸಂಪಾದನೆ ಮಾಡ್ತೀರಾ? ಹೆಚ್ಚು ಕಡಿಮೆ 1,500 ಗಂಟೆ ಮಾಡ್ತೀವಿ ಒಂದು ದಿವಸಕ್ಕೆ. ಸಂಜೆವರೆಗೂ ಮಾಡ್ತಾ ಇರಬೇಕು. ಮಾಡ್ತೀವಿ. ಈಸಿಯಾಗಿ ಏನು ಬರೋದಿಲ್ಲ. ಈಸಿಯಾಗಿ ನೋಡಿ ಇವ್ರೊಬ್ಬರೇ ಮಾಡೋದು. ಯಾಕೆ ಏನು ಮಾಡ್ತಾರೆ ಅವರು? ಹೇಳಿತಾರೆ ರೋಲು. ಒಬ್ಬರೇ ರೋಲ್ ಎಳೆಯೋದಕ್ಕೆ. ಸ್ವಲ್ಪ ಕಷ್ಟ ಜೀವಿ. ರೋಲು ಊಟ ತಿನ್ನೋದ್ರಲ್ಲಿ ಮಾಮೂಲಿ ಆಮೇಲೆ 1 ವಾರ ಪ್ಯಾಕೆಟ್ ಅದಾದ್ರೆ ಚಟ್ನಿ ಬರುತ್ತೆ, ಕೆಂಪು ಚಟ್ನಿ. ಅದು ಬೆಳಿಗ್ಗೆ ಸಾಯಂಕಾಲ ನೈಟ್ 8 ಟೈಮ್ ಮಾಡ್ಕೊಂತಾನೆ. ಕಬ್ಬಿಣನ ರೋಲ್ ತರ ಕಾಯಿಸ್ಕೊಂಡು ಅದರಲ್ಲಿ ಈಸಿಯಾಗಿ ಹೋಲ್ ಮಾಡ್ತಾರೆ. ಇದಕ್ಕೂ ಮುಂಚೆ PVC-ನಲ್ಲಿ ಮಾಡ್ತಾಯಿದ್ರು. ಕಾಲ ಕಳೆದಂಗೆಲ್ಲ ರೈತರು ಹೊಸ ರೀತಿ ಅಂದರೆ ಈಸಿಯಾಗಿರೋ ಸಿಸ್ಟಮ್ನ ಅವರವರೇ ಡೆವಲಪ್ ಮಾಡ್ಕೊತಾ ಇರ್ತಾರೆ. ಇದು ಟೊಮೊಟೊ ನಾಟಿ ಮಾಡೋದಕ್ಕಾಗಿ 1.5 ಅಡಿಗೆ ಒಂದು ಹೋಲು. ಈ ಟೊಮೊಟೊ ನಾಟಿ ಮಾಡೋದಕ್ಕೆ 1.5 ಅಡಿಗೆ ಅಲ್ಲಿ ಹಾಕ್ತಾರದು. ಕ್ಯಾಪ್ಸಿಕಮ್ಗೆ ಅಂದರೆ 1.25 ಅಡಿಗೆ ಅಂದರೆ 15 ಸೆಂಟಿಮೀಟ್ರಿಗೆ ಒಂದು ಹೋಲು. ಇದು 20 ಸೆಂಟಿಮೀಟ್ರಿಗೆ ಒಂದು ಹೋಲ್ ಹಾಕ್ತಾರದು. ನೋಡ್ಬೋದು ಎಷ್ಟು ಫಾಸ್ಟಾಗಿ ಹಾಕ್ತಾರೆ ಅಂತ. ಇವರು 1 ಸೆಕೆಂಡ್ಗೆ 2 ಹೋಲ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಮಲ್ಚಿಂಗ್ ಪೇಪರ್ ಈಸಿಯಾಗಿ ಹಾಕ್ಬೇಕಂದ್ರೆ ಲೇಬರ್ಸು ಒಬ್ರಿಬ್ರು 4 ಜನ ಇದ್ರೆ ಆಗೋದಿಲ್ಲ. ಈ ಥರ ಗ್ಯಾಂಗ್ ಅಂದರೆ 10ರಿಂದ 15 ಜನ ಇದ್ದರೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಇದು ಜನ ಜಾಸ್ತಿ ಇದ್ದಷ್ಟು ಈಸಿ ಆಗುತ್ತಲ್ಲ ಕೆಲಸ ನಿಮಗೆ. ಒಬ್ಬರು ಇಬ್ಬರು ಇದ್ರೆ ಆಗೋದಿಲ್ಲ.
ಆಮೇಲೆ ಇದೀಗ ನಾವು ಬರೀ ಮಲ್ಚ್ ಪೇಪರು ಮಾಡೋದಕ್ಕೆ ಮತ್ತು ಲೇಬರು ಕಾಸ್ಟ್ ಮಾತ್ರ ಹೇಳಿದ್ವಿ. ಈಗ ಇದು ಮಲ್ಚಿಂಗ್ ಮಾಡೋದಕ್ಕೆ ಇದು ಮಾಡಬೇಕಲ್ಲ, ಬೆಡ್ ಮಾಡಬೇಕಲ್ಲ, ಟ್ಯಾಕ್ಟ್ರಿಗೆ ಅವರ್ ಲೆಕ್ಕ ತೊಗೊಳ್ದರು. ಒಂದು ಎಕರೆ ಲೆಕ್ಕ ತೊಗೊಂಡ್ರೆ ಎಕರೆಗೆ 3,000 ರಿಂದ 3,500 ತೊಗೊತಾರೆ ಎಕರೆ ಲೆಕ್ಕ. ಅದಕ್ಕೆ ಎಕರೆನಲ್ಲಿ ನೀವು ಲೆಕ್ಕ ಹಾಕೋಬೋದು. ಈಗ ಲೇಬರ್ ಚಾರ್ಜು ಮತ್ತು ಮಲ್ಚಿಂಗ್ ಪೇಪರು ಇದು 30,000 ರಿಂದ 35,000 ಅಂತ ಹಾಕಿದ್ರೆ ಅದು 3,000 ಎಕ್ಸ್ಟ್ರಾ ಕಾಸ್ಟ್ ಆ್ಯಡ್ ಆಗುತ್ತೆ ಇದು. ಯಾಕಂದರೆ ಟ್ಯಾಕ್ಟ್ರಿನಲ್ಲಿ ಮಲ್ಚ್ ಬೆಡ್ ಮಾಡಿಸಿದ್ರೆ ನಮಗೆ ನೇರವಾಗಿ ನೀವು ನೋಡ್ಬೋದು, ಈಗ ತುಂಬ ನೇರವಾಗಿ ಚೆನ್ನಾಗಿ ಬಂದಿರುತ್ತೆ ಲೈನ್ ಬೈ ಲೈನು. ಆ ಲೇಬರ್ಸ್ ಕೈಲಿ ಬೆಡ್ ಮಾಡಿಸಿದ್ರೆ ಇಷ್ಟು ನೇರವಾಗಿ ಬರೋದಿಲ್ಲ ಮತ್ತು ಪರ್ಫೆಕ್ಟಾಗಿ ಫಿನಿಶಿಂಗು ಇರೋದಿಲ್ಲ. ಅದು ಟ್ಯಾಕ್ಟ್ರಿನಲ್ಲಿ ನಾವು ಬೆಡ್ ಮಾಡಿಸಿದ್ರೆ 3,000 ಹೋದ್ರೂ ಪರವಾಗಿಲ್ಲ, ಲೆಕ್ಕಾಚಾರ ನೀಟಾಗಿ ಕೆಲಸ ಚೆನ್ನಾಗಿರುತ್ತೆ. ಒಟ್ಟು ಲೆಕ್ಕಾಚಾರದಲ್ಲಿ ಹೇಳ್ಬೇಕಂದ್ರೆ ನಮಗೆ ಕನಿಷ್ಠ ಪಕ್ಷ ಒಂದು ಎಕರೆಗೆ 35,000ನಾದರೂ ಬೇಕೇ ಬೇಕು ಇದು. ಯಾಕೆಂದರೆ ಈಗ ಕಡಿಮೆ ಖರ್ಚಿನ ಲೇಬರ್ ಚಾರ್ಜು ಮತ್ತು ಅವರಿಗೆ ಈಗ ಅವ್ರ ಎಕ್ಸ್ಪೆನ್ಸಸ್ಸು ನೋಡ್ಕೋಬೇಕು. ಯಾಕೆಂದರೆ ಅವರು ಬೆಳಗ್ಗೆ ಮಾರ್ನಿಂಗ್ ಬಂದಿರೋದ್ರಿಂದ ಅವರಿಗೆ 2 ಟೈಮ್ ಊಟನೂ ಕೊಡಿಸ್ಬೇಕಾಗುತ್ತೆ. ಮತ್ತು ಎಲ್ಲ ಲೆಕ್ಕ ಹಾಕಿದ್ರೆ ನಮಗೆ 30,000 ರಿಂದ 35,000 ಕನಿಷ್ಠ ಪಕ್ಷ ಒಂದು ಎಕರೆಗೆ ಬಂದೇ ಬರುತ್ತೆ ಖರ್ಚು. ಇನ್ನು ಮಿಕ್ಕಿದ್ದೆಲ್ಲ ಬೆಳೆಗೆ ಗೊಬ್ಬರ ಹಾಕೋದಕ್ಕೆ ಎಲ್ಲದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇದೇ ಥರ ಕೃಷಿ ಸಂಬಂಧಿತ ವಿಡಿಯೋಗಳನ್ನು ಮಾಡ್ತಾ ಇರೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.